ಇತ್ತೀಚೆಗೆ ಕಾಟೇರ ಕೂಡ ಸಿನಿಮಾ ರಿಲೀಸ್ ಆಯ್ತು. ದರ್ಶನ್ ಸರ್ ಅವ್ರ ಬಗ್ಗೆ ಮಾತಾಡೋದು ಅಥವಾ ನಿಮ್ಗೆ ಎಲ್ಲಾದ್ರೂ ಅವಕಾಶಗಳು ಸಿಕ್ಕಿತ್ತು ಅವ್ರ ಜೊತೆ ಆಕ್ಟ್ ಮಾಡುವಂಥದ್ದು? ನನಗೆ ಯಾವುದೇ ಸ್ಟಾರ್ ನಟರ ಜೊತೆ ಅವಕಾಶ ಅನ್ನೋದು ಬಂದಿಲ್ಲ. ಒಂದೇ ಒಂದು ಸಲ ಸುದೀಪ್ ಸರ್ ಅವ್ರ ಜೊತೆ ಮಾಡೋ ಒಂದು ಅವಕಾಶ ಬಂದಿತ್ತು. ಆವಾಗ ನನಗೆ ಮಾಡೋಕ್ಕಾಗಲಿಲ್ಲ. ನನ್ನ ಇದು ಅಂತ ಅನ್ಕೋತೀನಿ, ದುರಾದೃಷ್ಟ ಅಂತ ಅನ್ಕೋತೀನಿ. ಇವಾಗ ಬಿಗ್ ಬಾಸ್ ಕೂಡ ನಡೀತಾ ಇರುವಂಥದ್ದು. ಸೊ ನಿಮ್ಗೆ ಎಲ್ಲಾದ್ರೂ ರಿಯಾಲಿಟಿ ಶೋಗಳಲ್ಲಿ ಏನೋ ಆಪರ್ಚುನಿಟಿ ಸಿಕ್ಕಿತ್ತಾ ಅಲ್ವಾ ಈ ಥರ? ನಾನು ರಿಯಾಲಿಟಿ ಶೋಗಳಂದರೆ ಈಗ ಒಂದು ಯಾರಿಗುಂಟು ಯಾರಿಗಿಲ್ಲ ಅಂತ ಒಂದು ಪ್ರೋಗ್ರಾಮ್ ಬರೋದು, ಅದರಲ್ಲಿ ಮಾಡಿದ್ದೀನಿ. ಅದರಲ್ಲಿ ರನ್ನರ್ ಅಪ್ ಆಗಿದ್ದೀನಿ. ಮಮ್ಮಿ ನಂಬರ್ 1 ಫಸ್ಟ್ ಎಪಿಸೋಡಲ್ಲೇ ನಾನಿದ್ದೆ. ನಮ್ಮ ಸೃಜನ್ ಲೋಕೇಶ್ ಅವರು ನಡೆಸ್ಕೊಟ್ರದ್ನ. ನೀವು ಆಕ್ಷನ್ ಅಂಡ್ ಪ್ಯಾಷನ್ ಅಂತ ಒಂದು ನಿಮ್ಗೆ ಒಂದು ಟೀಮ್ ಕಟ್ಕೊಂಡಿದ್ದೀರಾ ನಿಮ್ಮ ಫ್ರೆಂಡ್ಸ್ ಜೊತೆ, ಅದನ್ನ ಇಟ್ಕೊಂಡು ಅದ್ರ ಬಗ್ಗೆ ನಾವು ಮಾತಾಡಿದ್ರೆ ತುಂಬ ಚೆನ್ನಾಗಿ ಹಾಡುವಂಥ ಒಂದು ಒಳ್ಳೊಳ್ಳೆ ಸಿಂಗರ್ಸ್ ಇದ್ದಾರೆ. ಐ ಮೀನ್ ಆರ್ಟಿಸ್ಟ್ಗಳು ಪ್ಲಸ್ ಸಿಂಗರ್ಸ್ ಇದ್ದಾರೆ ನಮ್ಮಲ್ಲಿ. ಅದು ನಮ್ಮ ಇನ್ನೊಂದು ಫ್ಯಾಮಿಲಿ ಅಂತ ಹೇಳ್ಬೋದು. ಯಾವುದೇ ನಮ್ಮ ಪರ್ಸ್ನಲ್ ಇರಬಹುದು, ಯಾವುದೇ ವಿಷಯನಾದರೂ ನಾವು ಫಸ್ಟ್ ಬೆಳಗ್ಗೆ ಎದ್ದ ತಕ್ಷಣ ಹಂಚ್ಕೊಳ್ಳೋದೆ, ಶೇರ್ ಮಾಡ್ಕೊಳ್ಳೋದೆ ಅವ್ರ ಹತ್ರ. ಅವ್ರ ವಿಷಯ ನಾವು, ನಮ್ಮ ವಿಷಯ ಅವರು ಅಂತಾರಲ್ಲ ಹಾಗೆ. ಎಲ್ಲದಕ್ಕೂ ಸುಖ ದುಃಖ ಎಲ್ಲದಕ್ಕೂ ನಾವು ಒಬ್ರಿಗೊಬ್ರು ಆಗ್ತಾ ಇದ್ದೀವಿ. ಆ ಟೈಮಲ್ಲಿ ಇದ್ದಂತಹ ಪೋಷಕ ನಟಿಯರಿಗೆ ಇವಾಗ ಅದೇ ನೀವು ಹೇಳಿದ ತರ ಆಪರ್ಚುನಿಟೀಸ್ಗಳು ಒಂದು ಎಲ್ಲೋ ಒಂದ್ ಕಡೆ ಸಿಗ್ತಾ ಇಲ್ಲ ಅಂತ ನಿಮ್ಗೆ ಅನಿಸ್ತಾ ಇದೆ ಅಂತ ಹೇಳಿದ್ವಿ. ಸೊ ಹಾಗಾಗಿ ಈಗ ಮುಂಬರುವಂತಹ ಆಕ್ಟರ್ಸ್ಗಳಿಗೆ ಏನ್ ಹೇಳ್ತೀರಾ ನೀವು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ? ಇಬ್ಬರು ಬ್ಯಾಲೆನ್ಸ್ ಅವ್ರಿಗೂ ಸಿಗಬೇಕು, ಇವ್ರಿಗೂ. ಯಾಕಂದರೆ ಹೊಸ ಮುಖ ಬೇಕೇ ಬೇಕು. ಹಾಗಂತ ಅಂದ್ಬಿಟ್ಟು ಹಳಬರನ್ನ ಮರೆಯಬಾರ್ದು. ಯಾಕಂದರೆ ಎಷ್ಟೋ ಜನ, ಎಷ್ಟೋ ಕಲಾವಿದರು ಬರೀ ಇದು ನಟನೆನೇ ನಂಬ್ಕೊಂಡು ಬದುಕಿರೋರಿದ್ದಾರೆ. ಸೊ ನಮ್ಮ ಇವರೆಲ್ಲ ಏನು ಪ್ರೊಡಕ್ಷನ್ ಅವರು ಅವ್ರನ್ನ ಗುರುತಿಸಿ ಇಂಥವ್ರಿಗೆ ಅವಕಾಶ ಇಲ್ಲ ಅಂತ ಹೇಳಿ ಅವ್ರಿಗೆ ಅವಕಾಶ ಕೊಡಬೇಕು ಅನ್ನೋದು ನನ್ನೊಂದು ಇಚ್ಛೆ ಅಂತ ಹೇಳ್ಬೋದು. ಇನ್ನು ಇತ್ತೀಚೆಗೆ ಕಾಟೇರ ಕೂಡ ಸಿನಿಮಾ ರಿಲೀಸ್ ಆಯ್ತು. ದರ್ಶನ್ ಸರ್ ಅವ್ರ ಬಗ್ಗೆ ಮಾತಾಡೋದು ಅಥವಾ ನಿಮ್ಗೆ ಎಲ್ಲಾದ್ರೂ ಅವಕಾಶಗಳು ಸಿಕ್ಕಿತ್ತು ಅವ್ರ ಜೊತೆ ಆಕ್ಟ್ ಮಾಡುವಂಥದ್ದು? ಇಲ್ಲ, ನನಗೆ ಯಾವುದೇ ಸ್ಟಾರ್ ನಟರ ಜೊತೆ ಅವಕಾಶ ಅನ್ನೋದು ಬಂದಿಲ್ಲ. ಒಂದೇ ಒಂದು ಸಲ ಸುದೀಪ್ ಸರ್ ಅವ್ರ ಜೊತೆ ಮಾಡೋ ಒಂದು ಅವಕಾಶ ಬಂದಿತ್ತು. ಅದು ಸಿನಿಮಾ ಹೆಸರು ಇದು ಎಲ್ಲ ನನಗೆ ಮರ್ತೋಗಿದೆ. ಆ ಟೈಮಲ್ಲಿ ನನ್ನ ಮಕ್ಕಳು ತುಂಬ ಪುಟ್ಟವರು, ನಾನು ನಿಮಗೆ ಹೇಳಿದೆ ಅಲ್ವಾ, ಆ ಥರ. ಆವಾಗ ಒಂದು ಅವಕಾಶ ಬಂದಿತ್ತು ನನಗೆ. ಯಾರ ಮೂಲಕ, ಯಾರೋ ಮಂಜುನಾಥ್ ಅಂತ ಯಾರೋ ನನ್ನ ಕಾಂಟ್ಯಾಕ್ಟ್ ಮಾಡಿದರು, ಮಾಡಿ ಅಂತ ಹೇಳ್ತಾಯಿದ್ರು. ಬಟ್ ಆವಾಗ ನನಗೆ ಮಾಡೋಕ್ಕಾಗಲಿಲ್ಲ. ನನ್ನ ಇದು ಅಂತ ಅನ್ಕೋತೀನಿ, ದುರಾದೃಷ್ಟ ಅಂತ ಅನ್ಕೋತೀನಿ. ಬಟ್ ಅವಕಾಶ ಸಿಕ್ಕರೆ ಮಾತ್ರ ಖಂಡಿತ ಮಾಡಬಹುದು. ಮ್ಯಾಮ್, ಇನ್ನು ರಿಯಾಲಿಟಿ ಶೋಗಳ ಬಗ್ಗೆ ಮಾತಾಡೋದಾದ್ರೆ ಸಾಕಷ್ಟು ರಿಯಾಲಿಟಿ ಶೋಗಳು ಬರ್ತಾ ಇವೆ. ಇವಾಗ ಬಿಗ್ ಬಾಸ್ ಕೂಡ ನಡೀತಾ ಇರುವಂಥದ್ದು. ಸೊ ನಿಮ್ಗೆ ಎಲ್ಲಾದ್ರೂ ರಿಯಾಲಿಟಿ ಶೋಗಳಲ್ಲಿ ಏನೋ ಆಪರ್ಚುನಿಟಿ ಸಿಕ್ಕಿತ್ತಾ ಅಲ್ವಾ ಈ ಥರ? ನಾನು ರಿಯಾಲಿಟಿ ಶೋಗಳಂದರೆ ಈಗ ಒಂದು ಯಾರಿಗುಂಟು ಯಾರಿಗಿಲ್ಲ ಅಂತ ಒಂದು ಪ್ರೋಗ್ರಾಮ್ ಬರೋದು, ಅದರಲ್ಲಿ ಮಾಡಿದ್ದೀನಿ. ಅದರಲ್ಲಿ ರನ್ನರ್ ಅಪ್ ಆಗಿದ್ದೀನಿ. ಆಮೇಲೆ ಮಮ್ಮಿ ನಂಬರ್ 1 ಅಂತ ಬರೋದು. ಮಮ್ಮಿ ನಂಬರ್ 1 ಫಸ್ಟ್ ಎಪಿಸೋಡಲ್ಲೇ ನಾನಿದ್ದೆ. ನಮ್ಮ ಸೃಜನ್ ಲೋಕೇಶ್ ಅವರು ನಡೆಸ್ಕೊಟ್ರದ್ನ. ಸೊ ಅದರಲ್ಲಿ ಫಸ್ಟ್ ಎಪಿಸೋಡೇ ನಂದು. ಅವಾಗ ನನ್ನ ಮಗ ಚಿಕ್ಕವನು. ಸೊ ಅವನನ್ನು ಕರ್ಕೊಂಡು ಹೋಗಿ ಅದೊಂದು ಮಾಡ್ಬಿಟ್ಟು ಬಂದಿದ್ದೀನಿ. ಆಮೇಲೆ ಬೇಕಾದಷ್ಟು ರಿಯಾಲಿಟಿ ಶೋಸ್ ಈ ಥರ ಮಾಡಿದ್ದೀನಿ. ಬಟ್ ಇತ್ತೀಚೆಗೆ ನಾನು ಯಾವುದೂ ಮಾಡಿಲ್ಲ. ಹಾಂ, ಬಿಗ್ ಬಾಸ್ ನೋಡ್ತಿದ್ದೀನಿ. ಅಲ್ಲಿ ನನ್ನ ಪರಿಚಯದವರು, ನನ್ನ ಕೋ ಆರ್ಟಿಸ್ಟ್ಗಳು ಸಾಕಷ್ಟು ಜನ ಇದ್ದಾರೆ. ಹೌದು, ಹಾಂ, ಚೆನ್ನಾಗಿ ಆಡ್ತಿದ್ದಾರೆ. ಅಲ್ಲ, ಅದು ಆಡಲೇಬೇಕು. ಅದೇ ಆಟ, ಬಿಗ್ ಬಾಸೇ ಅದು. ಮೇಡಮ್, ಇನ್ನು ನೀವು ಆಕ್ಷನ್ ಅಂಡ್ ಪ್ಯಾಷನ್ ಅಂತ ಒಂದು ನಿಮ್ಗೆ ಒಂದು ಟೀಮ್ ಕಟ್ಕೊಂಡಿದ್ದೀರಾ ನಿಮ್ಮ ಫ್ರೆಂಡ್ಸ್ ಜೊತೆ, ಅದನ್ನ ಇಟ್ಕೊಂಡು ಅದ್ರ ಬಗ್ಗೆ ನಾವು ಮಾತಾಡಿದ್ರೆ ಇಲ್ಲ, ಖಂಡಿತ ನಾನು ತುಂಬ ಹೆಮ್ಮೆಯಿಂದ ಈಗ ಸದ್ಯಕ್ಕೆ ಹೇಳ್ಕೋಬೇಕಾಗಿರೋ ವಿಷಯನೇ ಅದು. ಆ್ಯಕ್ಷನ್ ಆ್ಯಂಡ್ ಪ್ಯಾಷನ್ ಅಂದರೆ ನಾವೆಲ್ಲ ಯಾರು ದೊಡ್ಡ ಸಿಂಗರ್ಸ್ ಅಲ್ಲ. ಬಹಳ ತುಂಬ ಚೆನ್ನಾಗಿ ಹಾಡುವಂಥ ಒಂದು ಒಳ್ಳೊಳ್ಳೆ ಸಿಂಗರ್ಸ್ ಇದ್ದಾರೆ. ಐ ಮೀನ್ ಆರ್ಟಿಸ್ಟ್ಗಳು ಪ್ಲಸ್ ಸಿಂಗರ್ಸ್ ಇದ್ದಾರೆ ನಮ್ಮಲ್ಲಿ. ಸೊ ನಾವೊಂದು ಪ್ಯಾಷನ್ಗೋಸ್ಕರ ಅದನ್ನು ಒಂದು ಟೀಮ್ ಕಟ್ಕೊಂಡ್ವಿ, ಒಂದು ಟ್ರೂಪ್ ಮಾಡ್ಕೊಂಡ್ವಿ. ಅದು ಒಂದು ಹೋಮ್ ಮೀಟ್ ಅಂತ ಮಾಡ್ಕೊಂಡ್ವಿ. ಮಜವಾಗಿ ಹಾಡ್ಕೊಂಡು ಮಜವಾಗಿರೋಣ ಅಂತ ಇವಾಗ ಆ ಥರ ಎಲ್ಲ ಖುಷಿ ಪಡೋಣ ಅಂದ್ಕೊಂಡ್ವಿ. ಅದೇನಾಯಿತು ಅಂದರೆ ಬೆಳೀತಾ ಹೋಯಿತು. ಸೊ ಈ ಪ್ರೋಗ್ರಾಮ್ಸ್ ಬರೋಕ್ಕೆ ಶುರು ಆಯಿತು. ಈಗ ನಾಳೆ 7th ಕೂಡ ಒಂದು ಒಳ್ಳೆಯ ಪ್ರೋಗ್ರಾಮ್ ಇದೆ ನಮ್ಮದು. ನಾವು ನಮ್ಮ ಟೀಮಲ್ಲಿ ಒಂದು 14ರಿಂದ 15 ಜನ ಇದ್ದೀವಿ. ಎಲ್ಲ ದೊಡ್ಡ ಆರ್ಟಿಸ್ಟ್ಗಳಿದ್ದಾರೆ. ಹೌದು, ಇಟ್ಸ್ ಅ ಬ್ಯೂಟಿಫುಲ್ ಟೀಮ್, ಲೈಕ್ ಮೈಂಡೆಡ್ ಪೀಪಲ್. ಆ್ಯಂಡ್ ನಮಗೆ ಬಹಳಷ್ಟು ಅದರ ಬಗ್ಗೆ ಕನಸಿದೆ. ದೇವ್ರ ದಯೆಯಿಂದ ಹೇಗೆ ನಡೆಯುತ್ತೆ ಅಂತ ನೋಡಬೇಕು. ಇಟ್ಸ್ ಬ್ಯೂಟಿಫುಲ್ ಜರ್ನಿ, ತುಂಬ ಚೆನ್ನಾಗಿದೆ. ಶ್ರುತಿಯವರೇ, ನಾನು ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ವಾಟ್ಸಪ್ ಗ್ರೂಪ್ಗಳು ಇದು ಎಲ್ಲ ಇದೆ ಅಲ್ವಾ, ನಿಮಗೆ ಗೊತ್ತಿರೋ ಹಾಗೆ. ಸೊ ನಮ್ಮದು ಒಂದು ಗ್ರೂಪ್ ಇದೆ. ಇಟ್ಸ್ ನಾಟ್ ಆ್ಯಕ್ಷನ್ ಆ್ಯಂಡ್ ಪ್ಯಾಷನ್. ಇತ್ತೀಚೆಗೆ ನಾವು ಆರ್ಟಿಸ್ಟ್ಗಳು ಸೇರಿ ಮಾಡ್ಕೊಂಡಿರೋದು. ಆದರೆ ಈಗ ಒಂದು 10
ವರ್ಷದಿಂದ ಒಂದು ಹೆಮ್ಮೆಯಿಂದ ಹೇಳ್ಕೋಬಹುದಾದ ಒಂದು ವಿಷಯ ಏನಂದರೆ, ಸ್ನೇಹ ಜೀವಿಗಳು ಅಂತ ನಾವು ದೊಡ್ಡ ದೊಡ್ಡ ಸಿನಿ ಆರ್ಟಿಸ್ಟ್, ನಾವೆಲ್ಲ ಸೀನಿಯರ್ಸ್ ಆರ್ಟಿಸ್ಟ್ಗಳೆಲ್ಲ ಸೇರ್ಕೊಂಡು ಮಾಡ್ಕೊಂಡಿರೋ ಒಂದು ಗ್ರೂಪ್ ಇದೆ. ಅದು ನನ್ನ ಇನ್ನೊಂದು ಫ್ಯಾಮಿಲಿ ಅಂತ ಹೇಳ್ಬೋದು. ಅದರಲ್ಲಿ ನಿಮಗೆ ಎಕ್ಸಾಂಪಲ್ ಕೊಡ್ತಾ ಹೋಗ್ತೀನಿ. ಗಿರಿಜಾ ಲೋಕೇಶ್ ಅವರು ಇದ್ದಾರೆ, ಆಮೇಲೆ ಶೈಲಜಾ ಜೋಶಿ ಅವರಿದ್ದಾರೆ, ಸುಧಾ ನರಸಿಂಹರಾಜು ಅವರಿದ್ದಾರೆ, ಸಿಹಿ ಕಹಿ ಗೀತಾ ಅವರು ಇದ್ದಾರೆ, ಪ್ರಮಿಳಾ ಸುಬ್ರಹ್ಮಣ್ಯಂ ಅವರು ಇದ್ದಾರೆ, ಹಾಗೆಯೇ ನಮ್ಮ ಮಾಲತಿ ಸರ್ ದೇಶಪಾಂಡೆ, ಪದ್ಮಿನಿ ಪ್ರಕಾಶ್, ಹೀಗೆ ರಾಧಾ ರಾಮಚಂದ್ರ ಅವರು, ಹೀಗೆ ಎಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು 21 ಜನ ನಾವಿದ್ದೀವಿ. ಯಾರ್ದಾರ ಹೆಸರು ನಾನು ಇವಾಗ ಮರ್ತಿರ್ಬೋದು. 21 ಜನ, ಮರೀನಾ ತಾರಾ, ಹೀಗೆ ಎಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಸೇರಿ ನಾವು ಒಂದು ಟ್ರೂಪ್ ಮಾಡ್ಕೊಂಡಿದ್ದೀವಿ. ಅದು ನಮ್ಮ ಇನ್ನೊಂದು ಫ್ಯಾಮಿಲಿ ಅಂತ ಹೇಳ್ಬೋದು. ಯಾವುದೇ ನಮ್ಮ ಪರ್ಸ್ನಲ್ ಇರಬಹುದು, ಯಾವುದೇ ವಿಷಯನಾದರೂ ನಾವು ಫಸ್ಟು ಬೆಳಗ್ಗೆ ಎದ್ದ ತಕ್ಷಣ ಹಂಚ್ಕೊಳ್ಳೋದೆ, ಶೇರ್ ಮಾಡ್ಕೊಳ್ಳೋದೆ ಅವ್ರ ಹತ್ರ. ಅವ್ರ ವಿಷಯ ನಾವು, ನಮ್ಮ ವಿಷಯ ಅವರು ಅಂತಾರಲ್ಲ, ಹಾಗೆ ಎಲ್ಲದಕ್ಕೂ ಸುಖ ದುಃಖ ಎಲ್ಲದಕ್ಕೂ ನಾವು ಒಬ್ರಿಗೊಬ್ರು ಆಗ್ತಾ ಇದ್ದೀವಿ. ಆ್ಯಂಡ್ ಅವರನ್ನು ನಾನು ನೆನೆಸ್ಕೊಳ್ದೇ ಇರೋ ದಿನಾನೇ ಇಲ್ಲ, ನಮ್ಮನ್ನು ಅವರು ಜ್ಞಾಪಿಸ್ಕೊಳ್ದೇ ಇರೋ ದಿನಾನೇ ಇಲ್ಲ ಅಂತ ಆ ಒಂದು ವಿಷಯ ನಾನು ಹೇಳಲೇಬೇಕು. ಆ್ಯಂಡ್ ಅಷ್ಟು ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ನನ್ನ ಕ್ಲೋಸ್ ಫ್ರೆಂಡ್ಸ್ ಅಂತ ಹೇಳ್ಕೊಳಕ್ಕೆ ನನಗೆ ತುಂಬ ತುಂಬ ಖುಷಿಯಾಗುತ್ತೆ. ಸೂಪರ್ ಮ್ಯಾಮ್. ಇನ್ನು ಅದೇ ನೆಕ್ಸ್ಟ್ ಫ್ಯೂಚರ್ ಪ್ಲಾನಿಂಗ್ಸ್, ಬೇರೆ ಯಾವುದಾದ್ರೂ ಸೀರಿಯಲ್ದು ನಿಮಗೆ ಅವಕಾಶಗಳು ಬಂದಿದೆಯಾ? ಇತ್ತೀಚೆಗೊಂದು 2-3 ಬಂತು, ಯಾವುದೋ ಕೆಲವೊಂದು ಕಾರಣದಿಂದ ತಪ್ಪಿತು ಅದು. ಅದೇ ನಾನು ಅವಕಾಶಕ್ಕೆ ಕಾಯ್ತಾ ಇದ್ದೀನಿ, ಯಾಕಂದರೆ ನನಗೆ ಸೂಟ್ ಆಗೋವಂಥದ್ದು. ಈಗ ಸ್ವಲ್ಪ ಈ ವ್ಯಾಂಪ್ ಅಥವಾ ವಿಲನ್ ರೋಲ್ನ ಕಮ್ಮಿ ಮಾಡೋಣ, ಒಂಥರ ಅದೇ ಒಂದು ಸ್ಟೀರಿಯೋ ಟೈಪ್ ಆಗೋಗ್ತಾ ಇದೆ, ಸ್ವಲ್ಪ ಅದನ್ನು ಕಡಿಮೆ ಮಾಡೋಣ ಅನ್ನೋ ಒಂದು ಉದ್ದೇಶದಲ್ಲಿ ಇದ್ದೀನಿ ನಾನು ಸದ್ಯಕ್ಕೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ, ದೇವ್ರ ಕೈಲಿದೆ. ಒಳ್ಳೊಳ್ಳೆ ಅವಕಾಶ ಬರಬೇಕು, ಇನ್ನೂ ಬರಬೇಕು. ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇಷ್ಟೊತ್ತು ನಿಮ್ಮ ಜರ್ನಿ ಬಗ್ಗೆ ಮಾತಾಡಿದ್ರಿ, ಥ್ಯಾಂಕ್ ಯು ಸೋ ಮಚ್. ನಮ್ಮ ವೀಕ್ಷಕರಿಗೆ ನಿಮ್ಮ ಕಡೆಯಿಂದ ಒಂದು ನಮ್ಮ ಚಾನಲನ್ನು ಲೈಕ್, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಈ ಸಂಜೆ ಅನ್ನೋ ಚಾನಲ್ಗೋಸ್ಕರ ನನ್ನ ಒಂದು ಸಣ್ಣ ಇಂಟರ್ವ್ಯೂ ತೊಗೊಂಡ್ರು. ನನ್ನ ಕೆರಿಯರ್ ಬಗ್ಗೆ, ನನ್ನ ಕೆರಿಯರ್ ಜರ್ನಿ ಬಗ್ಗೆ ಒಂಚೂರು ಅವರಿಗೆ ಹೇಳಿದ್ದೀನಿ ನಾನು. ಈ ಚಾನಲ್ನ ಎಲ್ಲರಿಗೂ ನಾನು ನನ್ನ ಕಡೆಯಿಂದ ಗುಡ್ ಲಕ್ ಹೇಳ್ತಾ ಇದ್ದೀನಿ. ಒಳ್ಳೆಯದಾಗಲಿ, ಬೆಳೀಲಿ, ಅವರೆಲ್ಲ ಆಸೆಗಳು ಪೂರೈಸಲಿ. ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ ಇದ್ದೀನಿ. ಹೊಸ ವರ್ಷದ ಶುಭಾಶಯಗಳು, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ನಟಿ ದಮಯಂತಿ ನಾಗರಾಜ್ ಅವರು ಅವರ ಜರ್ನಿ ಬಗ್ಗೆ ಹೇಳಿದ್ರು, ಸೀರಿಯಲ್ ಜರ್ನಿ ಬಗ್ಗೆ ಹೇಳಿದ್ರು, ಸಿನಿಮಾದ ಬಗ್ಗೆ ಹೇಳಿದ್ರು. ಸೊ 24 ವರ್ಷಗಳಲ್ಲಿ ಅವ್ರು ಏನೆಲ್ಲ ಅನ್ಕೊಂಡಿದ್ರು, ಅದೇ ಜೊತೆಗೆ ಅವರು ಯಾವುದೆಲ್ಲ ರೀತಿಯಾದಂತಹ ಏರುಪೇರುಗಳನ್ನ ನೋಡಿದ್ರು ಲೈಫಲ್ಲಿ, ಎಲ್ಲವನ್ನೂ ಕೂಡ ನಮಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ರು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಈ ಸಂಜೆ ನ್ಯೂಸ್.